ನಮಸ್ತೆ. ಆತ್ಮಾನಂದ. ಸತ್ಯ ಅನ್ನೋ ನಿಮ್ ಮುಂದೆ ತೆಗೆದು ಇಡಕ್ಕೆ ನಾನ್ ಬಂದಿದ್ದೀನಿ. ಸತ್ಯವನ್ನೇ ನುಡಿಸ್ತೀನಿ, ಸತ್ಯವನ್ನೇ ಹೇಳ್ತೀನಿ. ನಿಮ್ 2 ಕಣ್ಣು, 3ನೇ ಕಣ್ಣನ್ನು ತೆಗಿಸ್ತೀನಿ. ನಮ್ಮ RK ಸ್ಟುಡಿಯೋಸ್ ಅವ್ರು ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸತ್ಯನ ನಿಮ್ ಮುಂದೆ ತೆಗೆದು ಕ್ಲೀನ್ ಆಗಿ ಇಡ್ತೀನಿ. ಇದು ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ಶೇರ್, ಇದು ಸತ್ಯ. ಇದು ಹೆಂಗಾಯ್ತು ಏನು ಅಂತ. ಸೊ ಪ್ರಶ್ನೆಗಳು ಕೇಳಿ, ನಾನು ಉತ್ತರ ಕೊಡ್ತೀನಿ. ಓಕೆ ರುಜಿ, ನನ್ನ ಹತ್ರ ಒಂದಿಷ್ಟು ಪ್ರಶ್ನೆಗಳಿದೆ. ಅದು ಹೇಳಿ. ನಮ್ಮ ಮನಸ್ಸಿನಲ್ಲೂ ಕೂಡ ಒಂದಿಷ್ಟು ಕ್ವಶನ್ಸ್ ಮೂಡ್ತಾ ಇದೆ, ಅದಕ್ಕೋಸ್ಕರ ಅಂತ ಹೇಳಿ. ಸೃಷ್ಟಿ ಹೇಗಾಯ್ತು ಸರ್? ನೋಡಿ, ಸೃಷ್ಟಿ ಹೇಗಾಯ್ತು ಅಂದ್ರೆ, ಮೂಲ ಕೃಷ್ಣ ಅನ್ನೋ ಒಬ್ಬ ಮಗು, ಅವನು ಬಲರಾಮ ಅಂತ ಒಂದು ಶಕ್ತಿ ಕ್ರಿಯೇಟ್ ಮಾಡ್ಕೋತಾನೆ. ಆ ಬಲರಾಮ ಬಂದು 3 ವಿಷ್ಣು ಮಾಡ್ತಾನೆ. ಫಸ್ಟ್ ವಿಷ್ಣು ಬಂದು ಕಾರ್ಣೋದಕಾಸಿ ವಿಷ್ಣು, ಇದು ನೀರಲ್ಲಿರೋ ವಿಷ್ಣು. ಅವನು ಒಂದೊಂದು ರೋಮದಿಂದ ಸೃಷ್ಟಿಗಳು ಕ್ರಿಯೇಟ್ ಮಾಡ್ತಾನೆ. ಯೂನಿವರ್ಸಸ್, ಪ್ಲಾನೆಟ್ಸ್ ಇವೆಲ್ಲ ಕ್ರಿಯೇಟ್ ಮಾಡ್ತಾನೆ. ಮತ್ತೆ ಆ ಒಂದು ಯೂನಿವರ್ಸು ಅದೆಲ್ಲ ಮಾಡಿದ್ಮೇಲೆ ಅದ್ರ ಒಳಗೆ ಬೀಜಕ್ಕೆ ಏನ್ ಮಾಡ್ತಾನಂದ್ರೆ, ಕಾರಣೋದಕಾಸಿ ವಿಷ್ಣು ಬಂದು ಗರ್ಭೋದಕಾಸಿ ವಿಷ್ಣು ಅನ್ನೋವನ್ನ ಕ್ರಿಯೇಟ್ ಮಾಡ್ತಾನೆ. ಈ ಗರ್ಭೋದಕಾಸಿ ವಿಷ್ಣು ಕೆಲಸ ಏನು ಅಂದ್ರೆ, ಅವನ ನಾಭಿದಿಂದ ಬ್ರಹ್ಮ್ ಅಂದ್ರೆ ಮೆಟೀರಿಯಲ್, ಸ್ಪಿರಿಚುವಲ್ ಬೇರೆ, ಮೆಟೀರಿಯಲ್ ಬೇರೆ. ಬ್ರಹ್ಮ್ ಅನ್ನೋದು ಕ್ರಿಯೇಟ್ ಮಾಡ್ತಾನೆ, ಅದೇ ಬ್ರಹ್ಮ. ಅವನು ಬ್ರಹ್ಮ ಬರ್ತಾನೆ. ಆ ಬ್ರಹ್ಮ ಕೇಳ್ತಾನೆ, ಇವಾಗ ನಾನು ಇದನ್ನ ನಡೆಸ್ಬೇಕು ಅಂದ್ರೆ ನನ್ಗೆ ಹೆಂಗಾಗತ್ತೆ, ನೀನ್ ಇರಲ್ಲ, ನೀನು ಯಾವಾಗ್ಲೂ ನೀನು ಬ್ಯುಸಿಯಾಗಿರ್ತೀಯ ಅಂದ್ರೆ, ಅದಕ್ಕೆ ನಾನು ಕ್ಷೀರೋದಕಾಸಿ ವಿಷ್ಣು ಅನ್ನೋ ವಿಷ್ಣು ಕೊಡ್ತೀನಿ. ಈ ಮುಕ್ತಿನಾಥ್ ಹತ್ರ, ನಮ್ಮ ಕೈಲಾಸ ಇರೋದು ಕೈಲಾಸದಲ್ಲಿ ಅಂದ್ರೆ ನಮ್ಮ ಹಿಮಾಲಯದಲ್ಲೇ, ಅದ್ರ ಪಕ್ಕ ಟಿಬೆಟ್ ಕೆಳಗಿರೋದು ಮುಕ್ತಿನಾಥ್. ಅಲ್ಲೇ ಶಿರೋದಕಾಸಿ ವಿಷ್ಣು ವಾಸ ಸ್ಥಳ, ಅದು ಸತ್ಯ. ಮತ್ತೆ ಬ್ರಹ್ಮ ಇರೋದು ಪುಷ್ಕರದಲ್ಲಿ. ಈ 3 ಇದು ನಾನೇನ್ ಹೇಳ್ತಾ ಇರೋದು, ಇದು ವ್ಯವಸ್ಥಿತವಾಗಿ ಸತ್ಯ. ಸೊ ಈ 3 ವಿಷ್ಣುಗಳು ಸೇರ್ಕೊಂಡು ಈ ಒಂದು ಸೃಷ್ಟಿನ ಮಾಡಿ ಈ ಸೃಷ್ಟಿನ ಒಂದು ನಡೆಸ್ತಿದ್ದಾರೆ. ಇದು ಬ್ಯಾಕ್ಗ್ರೌಂಡ್. ಅರ್ಥ ಆಯ್ತವನ್ನ? ಆಯ್ತು. ಶಿವ ಎಲ್ಲಿಂದ ಬಂದ? ಈಗ 3 ಐಟಮ್ ಇದೆ. ಮೊದಲನೇ ಐಟಮ್ಮು, ಬ್ರಹ್ಮ ಏನ್ ಮಾಡ್ತಾನೆ, ಅವನು ಹುಟ್ಟಿದ ಮೇಲೆ ಬ್ರಹ್ಮ ತಿಳುವಳಿಕೆ ಮಾಡ್ಕೋತಾನೆ. ಸುಮಾರು ವರ್ಷದಾದ್ಮೇಲೆ ಅವನಿಗೆ ಅರ್ಥ ಆಗುತ್ತೆ, ಓ ನಾನು ಈ ತರ ಮಾಡಿದ್ರೆ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಅದೊಂದು ಸ್ಫೂರ್ತಿ ವಿಷ್ಣುವಿಂದ ತಗೊಂಡು ಅವನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದಾಗ ಫಸ್ಟ್ ಏನ್ ಮಾಡ್ತಾರೆ, ಬೆಟರ್ ಹಾಫ್ ಅವರ ಹೆಂಡತಿ ಮಾಡ್ಕೋತಾನೆ, ಆಮೇಲೆ ಮಕ್ಳನ್ನ ಮಾಡ್ಕೋತಾನೆ. ಅವ್ರ 4 ಜನ ಮಕ್ಳು ಹುಡ್ತಾರೆ, ಸನತ್, ಸನಾತನ, ಸನಂದನ, ಸನತ್ ಕುಮಾರ. ಈ 4 ಜನ ಮಕ್ಳಿಗೆ ಏನ್ ಹೇಳ್ತಾನಂದ್ರೆ, ನೋಡಿ ನೀವು ಇನ್ನು ಸೃಷ್ಟಿನ ಮುಂದೆ ಮಾಡಿ ಅಂತ ಹೇಳ್ತಾನೆ. ಸೃಷ್ಟಿ ಹೆಂಗ್ ಮಾಡ್ಬೇಕು ಅಂತ ಕೇಳಿದಾಗ ಅವನ್ ಎಕ್ಸ್ಪ್ಲೇನ್ ಮಾಡ್ತೇನೆ, ನೋಡಿ ಈ ತರ ನೀವು ಮದ್ವೆ ಮಾಡ್ಕೋಬೇಕು, ಈ ತರ ಮಾಡ್ಬೇಕು ಅಂತ ಹೇಳಿದ್ರೆ, ಅವರು ಇದು ನನ್ ಕೈಲಿ ಆಗಲ್ಲ, ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ರ ಹರಿ ಹತ್ರ ಹೋಗ್ತಾರೆ. ಅದು ಒಂದು ಕತೆ ಇದೆ. ಅವರು ಹರಿ ಮೆಟ್ಲು ಹತ್ರ ಬಂದಾಗ ಜಯ ವಿಜಯಗಳು ಅವ್ರನ್ನ ಒಳಗೆ ಬಿಡಲ್ಲ. ಬಿಡ್ಲಿಲ್ಲ ಅಂದ್ಮೇಲೆ ಇವರು ಶಾಪ ಆಗ್ತಾರೆ. ಅವರು ಭೂಲೋಕಕ್ಕೆ ಹೋಗಿ ನೀನ್ ಹುಟ್ಟಬೇಕು ಅಂತ ಹೇಳಿ ಜಯ ವಿಜಯಗಳು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಆ ತರ ಒಂದು ಕಥೆ ಇದೆ. ಸೊ ಇವಾಗ ಈ 4 ಜನ ಮಕ್ಕಳು ತಂದೆನ ಬಿಟ್ಟು ಹೋದ್ಮೇಲೆ ತಂದೆಗೆ ತುಂಬಾ ಅಹಂಕಾರ, ಕೋಪ ಬರುತ್ತೆ. ಅವ್ರ ಮೂಗಿಂದ ಒಂದು ಹಂದಿ ಬರುತ್ತೆ, ಚಿಕ್ಕ ಹಂದಿ ಬಂದ್ಬಿಟ್ಟು ಆ ಹಂದಿ ಹೋಗಿ ಬಾಲಶಿವ ಆಗುತ್ತೆ, ಚಿಕ್ಕ ಮಗು ಆಗುತ್ತೆ. ಆ ಮಗು ಕೇಳುತ್ತೆ, ಅಪ್ಪ ನಿನ್ಗೇನ್ ಬೇಕು ಹೇಳು ಅಂತ. ಬ್ರಹ್ಮ ಕೇಳ್ತಾ, ನೀನ್ ಯಾರು ಅಂತ. ಆಗ ಆ ಮಗು ಹೇಳುತ್ತೆ, ನೀನು ಮುಂಚೆನೂ ಇದ್ದೆ, ನೀನು ಹೋದ್ಮೇಲೂ ಇರ್ತೀನಿ, ನಾನು ಬಂದಿದ್ದೀನಿ, ಇವಾಗ ನಿನ್ಗೆ ಏನ್ ಬೇಕು ಹೇಳು, ನಾನು ಮಾಡ್ತೀನಿ. ನೋಡು, ನಿಮ್ 4 ಜನ ಅಣ್ಣ ನನಗೆ ಮೋಸ ಮಾಡ್ಬಿಟ್ರು, ನಾನು ಹೇಳಿದ ಮಾತು ಕೇಳಿಲ್ಲ, ನೀನು ಸೃಷ್ಟಿ ಮಾಡ್ಬೇಕು ಅಂತ. ಅದಕ್ಕೆ ನಾನು ಸೂಪರ್ ಆಗಿ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಅವನು ಈ ಡೈನಾಸರ್ಗಳು, ದೊಡ್ಡ ದೊಡ್ಡ ಹಾವು, ಹಾರೋ ಹಾವು, ಈ ಮರ, ನಡೆಯೋ ಮರ, ಆ ಬೇರೆ ಹೆಂಗೆಂಗೋ ಹೋಗಿ ಮನುಷ್ಯನ ತಿನ್ನೋದು, ಈ ತರ ವಿಚಿತ್ರವಾಗಿ ಅವರು ಮಾಡ್ತಾರೆ. ಅವರು ಗುಣ ಸ್ವಭಾವದಿಂದ ಅವರು ಸೃಷ್ಟಿ ಮಾಡ್ತಾರೆ. ಅವರು ಸುಮಾರು ಶಕ್ತಿವಂತ ಪುರುಷಗಳನ್ನು ಮಾಡ್ತಾರೆ. ಈ ಯಕ್ಷ ಅನ್ನೋ ಒಂದು ಜಾತಿ ನಿಮ್ಗೆಲ್ಲೂ ಇಡೀ ಜಗತ್ತಲ್ಲಿ ಸಿಗಲ್ಲ, ಬರೀ ನಮ್ಮ ಕರ್ನಾಟಕದ ಜಾಗದಲ್ಲಿ ಮಾತ್ರ ಸಿಗುತ್ತೆ. ಶಿವ ಬಂದು ಕರ್ನಾಟಕದಲ್ಲಿ ತಪಸ್ ಮಾಡಿತ್ತು ಸತ್ಯ. ಇಲ್ಲಿ ಇಂಥ ಒಂದು ಜನನ ತಯಾರು ಮಾಡಿದ್ದು ಸತ್ಯ. ಸೊ ಇದು ಶಿವನ ಮೂಲ. ನಾನು ಹೇಳಿದ್ದು ಇದಕ್ಕೆ ಶಾಸ್ತ್ರೋಕ್ತವಾಗಿ ಎಲ್ಲ ಪ್ರೂಫ್ ಇದೆ, ಅಂಡ್ ಇದು ಬ್ಯಾಕ್ ಗ್ರೌಂಡ್ ಸಹ ನಿಮಗೆಲ್ಲ ವೆರಿಫೈ ಆಗಿ ನಾನು ಹೇಳ್ತಾ ಇದ್ದೀನಿ.
ಗುರೂಜಿ. ಮುಸ್ಲಿಮ್ಸ್ ಎಲ್ಲ ತಿಂತಾರೆ ಆದ್ರೆ ಹಂದಿ ಮಾತ್ರ ತಿನ್ನಲ್ಲ, ಯಾಕೆ? ಅದು ಶಿವ ಹಂದಿಯಾಗಿ ಮೂಗಿಂದ ಬಂದಾಗ ಆತ ಶಿವ ಆಗ್ತಾನೆ. ಹಾಗಾಗಿ ಅವರು ಹಂದಿ ನ ಮುಟ್ಟಲ್ಲ, ಅವರು ಅಶುದ್ಧ ಅನ್ಸ್ತಾರೆ. ಯಾಕೆ ಅಂದ್ರೆ ಬ್ರಹ್ಮ ಮತ್ತೆ ಶಿವನಿಗೆ ಎಷ್ಟೇ ಆ ಆ ಆ, ಎಷ್ಟೇ ಹೊಂದಾಣಿಕೆ ಇದ್ರೂನು ಆ ಬ್ರಹ್ಮಂಗೆ ಶಿವನ್ ಮೇಲೆ ಕೋಪ. ಹಾಗಾಗಿ ಅವರು ಅದನ್ನ ಮುಟ್ಟಲ್ಲ. ಓಕೆ. ಶಿವ ಏನೇನ್ ಮಾಡಿದ್ದಾರೆ ಗುರೂಜಿ? ಶಿವ ನಾನು ಹೇಳ್ದಂಗೆ ಈ ಡೈನಾಸರ್ ಅವೆಲ್ಲ ಮಾಡಿ ಸೃಷ್ಟಿ ಮಾಡ್ದ. ಅವನ್ ಮಾಡೋ ಟೈಮಲ್ಲಿ ನಿಮಗೆ ಪ್ಲಾನೆಟ್ಸ್ ಇರ್ಲಿ, ಚಂದ್ರನ ತಗೊಂಡು ತಲೆಗೆ ಹಾಕೊಳ್ಳೋದು ಅದೊಂದು, ಮತ್ತೆ ಚಂದ್ರ 15 ದಿವಸ ಕಮ್ಮಿ ಆಗ್ತಾನೆ, 15 ದಿವಸ ಬೆಳಿತಾನೆ. ಈ ತರ ಇವೆಲ್ಲ ಕಥೆ ಸತ್ಯ ಆಗಿರುವಂತ ಇವೆಲ್ಲ ಘಟನೆಗಳು. ಶಿವನ ಆಕಾರ ಇರ್ಲಿ, ಶಿವನ ಸ್ವಭಾವ ಇರ್ಲಿ, ಅವನ ಹತ್ರದಲ್ಲಿರೋರಿಗೆ ಗೊತ್ತಾಗುತ್ತೆ. ಅವನ ಹತ್ರದಲ್ಲಿರೋರೆಲ್ಲ ಭೂತನಾಥ, ಭೂತ ಪ್ರೇತ ಪಿಶಾಚ. ಇಂಥವ್ರ ಹತ್ರ ನಾವು ಹೋಗಿ ನಾವು ಅವ್ರ ಹತ್ರ ಕೂತ್ಕೊಂಡು ಮಾತಾಡಕ್ಕೆ ಈಗ ಆಗಲ್ಲ. ಆದರೆ ಇದು ಹೆಂಗೆ ನಮಗೆ ಬಂದಿರೋದು ಅಂದ್ರೆ, ದೊಡ್ಡವರು ಬರ್ದು ಅವನ ಬಟ್ಟೆ ಇರ್ಲಿ, ಅವನ ವರ್ಣನೆ ಇರ್ಲಿ, ಹೇಗೆ ಮಾಡಿದಾರೋ ಅದನ್ನೇ ನಾವು ನಿಮ್ ಮುಂದೆ ಹೇಳ್ತಾ ಇದ್ದೀವಿ. ಹಿಂದೂ ಹುಡುಗಿರು ಲವ್ ಜಿಹಾದ್ಗೆ ಸಪೋರ್ಟ್ ಮಾಡ್ತಾರೆ, ಆದ್ರೆ ಅವ್ರಿಗೆ ಯಾರು ಏನು ಹೇಳಲ್ಲ ಕೇಳಲ್ಲ, ಯಾಕೆ? ನೋಡಿಮ್ಮ, ಈ 2 ಕೈ ಸೇರಿದ್ರೆ ಚಪ್ಪಾಳೆ ಹೊಡೆಯುತ್ತೆ. ಇದು ನಮ್ಮ ಹುಡುಗಿರನ್ನು ಒಂದ್ ಸ್ವಲ್ಪ ಅವ್ರಿಗೂ ಅರ್ಥ ಆಗ್ಬೇಕು, ಅವ್ರು ಯಾರು, ಅವ್ರು ಎಲ್ಲಿಂದ ಬಂದ್ರು. ಇದಕ್ಕೆ ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಒಂದು ಘಟನೆ ಹೇಳ್ತೀನಿ. ದಾಕ್ಷಾಯಿಣಿ ಶಿವನ ಹತ್ರ ಭಿಕ್ಷೆ ಕೊಡ್ತಿದ್ಲು. ಹಾಗೆ ಶಿವ ಏನ್ ಮಾಡ್ದ, ದಾಕ್ಷಾಯಿಣಿನ ಲವ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟ. ಅವ್ರ ತಂದೆ ಏನ್ ಮಾಡಿದ್ರು, ಬೇಜಾರಾಗೋಯ್ತು. ಅಯ್ಯೋ ನೋಡು, ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟ, ಇವನು ಶಿವ ಮಾಡಿದ್ ಕರೆಕ್ಟಾ ಅಂತೇಳಿ ಪ್ರತಿಯೊಬ್ಬ ತಂದೆ ತರ ಅವನ ಜೊತೆಗೆ ಗಲಾಟೆ ಮಾಡಕ್ ಹೋದ. ಆಯ್ತು, ಅವರು ಹೆಂಡತಿ ಅಂದ್ರು, ನಾನು ಬರ್ತೀನಿ, ಒಟ್ಟಿಗೆ ಕರ್ಕೊಂಡು ಹೋಗಿ ಮಾತಾಡೋಣ ಅಂತ ಹೇಳಿ, ಅವ್ರ ಮನೇಲಿ ಹೆಣ್ಮಕ್ಳೇನೋ ಇಬ್ರೆ, ನಾನು ಮಾತಾಡ್ತೀನಿ, ಅವ್ರ ತಾಯಿ ತಂದೆ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಇವರು ಹೊರಡ್ರು. ಆದ್ರೆ ಹೋಗ್ತಾ ಹೋಗ್ತಾ ಅಲ್ಲಿ ಸ್ಮಶಾನ ಭೂಮಿಯಲ್ಲಿ ಕೂತ್ಕೊಂಡು ಈ ಪ್ರೇತ ಭೂತಗಳನ್ನೆಲ್ಲ ನೋಡ್ಕೊಂಡು ಅಲ್ಲಿ ಅವ್ರಿಗೆ ಒಂಥರ ಭಯ ಆಗೋಯ್ತು. ಆಮೇಲೆ ಕೇಳ್ತಾರೆ, ಶಿವ ನಿಮ್ ಮನೆ ಎಲ್ಲಿದೆ ಅಂತ. ಇದೆ ನನ್ನ ಮನೆ, ನಾನು ಆಚೆನೆ ಕೂತಿರ್ತೀನಿ, ನನ್ಗೆ ಗಾಳಿ ಬೆಳಕು ನನಗೇನು ಆಗಲ್ಲ. ಅವ್ರು ಅನ್ಕೋತಾರೆ, ಅಯ್ಯೋ ನನ್ ಮಗುನ ನಾನು ಇಷ್ಟು ಸುಂದರವಾಗಿ ಇಷ್ಟು ಮುದ್ದಾಗಿ ಬೆಳೆಸಿ ಈತನ ಕೈಯಲ್ಲಿ ಕೊಟ್ರೆ ಇವನು ನುಂಗಾಕ್ಬಿಡ್ತಾನೆ, ನಾನ್ ಮಾಡಿದ್ದು ಎಲ್ಲ ವ್ಯರ್ಥ ಆಯ್ತಲ್ಲ, ಹೇಗಾದ್ರೂ ಮಾಡಿ ನಾನು ಅವಳನ್ನ ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ, ಇವಳನ್ನ ಬಿಡಿಸ್ಬಿಡ್ತೀನಿ ಅಂತ ಹೇಳಿ, ಶಿವ ಒಳ್ಳೆಯವನಲ್ಲ, ಶಿವ ಕೆಟ್ಟವನು ಅಂತ ಮಾತಾಡಿದ್ರೆ, ನಿನ್ ಗಡ್ಡ ಸರಿ ಇಲ್ಲ, ನಿನ್ ಗಡ್ಡ ಬಟ್ಟೆ ಹಾಕಕ್ ಬರಲ್ಲ, ಅವನು ಅವರ ಜೊತೆಗಿರ್ತಾನೆ, ಅವನ್ ಮಾಂಸ ತಿಂತಾನೆ, ಅವನು ಎಂಡ ಕುಡಿತಾನೆ ಅಂತೆಲ್ಲ ಹೇಳಿ ಅವಳನ್ನ ಹೇಳ್ತಾರೆ. ಆದ್ರೆ ದಾಕ್ಷಾಯಿಣಿ ಪ್ರೇಮ ಬಂದು ಸತ್ಯ, ಅವನ ಜೊತೆಗೆ ಹೋಗ್ತಾಳೆ. ಇದು ಈ ಘಟನೆ ನಾವು ಇವತ್ತಿನ ದಿವಸ ನೋಡಿದ್ರೆ ಇದನ್ನು ಸಹ ಇದನ್ನು ಲವ್ ಮ್ಯಾಟರು, ಜಿಹಾದ್ ಮ್ಯಾಟರ್ ಅಂತ ಹೇಳ್ಬೋದು. ಆದ್ರೆ ಇದು ಜಿಹಾದ್ ಅಲ್ಲ. ಜಿಹಾದ್ ಅಂದ್ರೆ ಯಾವಾಗ ನಾವು ಒಗ್ಗಟ್ಟಾಗಿ ನಾವು ತಪ್ಪು ಮಾಡ್ತೀವೋ ಅದು ಜಿಹಾದ್ ಆಗುತ್ತೆ. ಇಂಡಿವಿಜುವಲಿ ಅಂದ್ರೆ ಒಬ್ಬೊಬ್ಬರೇ ಮಾಡಿದ್ರೆ ಅದು ರಿಯಲಿ ಪ್ರೇಮ ಪ್ರೀತಿ ಇರಬಹುದು. ಸೊ ಹಾಗಾಗಿ ದೇವ್ರ ಬಗ್ಗೆ ನಾವು ಕೆಟ್ಟದಾಗಿ ಹೇಳ್ತಿಲ್ಲ, ಒಳ್ಳೇದಾಗಿ ಹೇಳ್ತೀರಾ, ಹೆಂಗೆ ನಮ್ಗೆ ಕಾಣುತ್ತೋ ನಮ್ಮ ಒಂದು ದೃಷ್ಟಿಯಿಂದ ನಾವು ಸತ್ಯವಾಗಿ ನಾವು ಅದ್ರ ಮೇಲೆ ನಾವು ಚರ್ಚೆ ಮಾಡ್ತಾ ಇದೀವಿ. ಸೊ ಹಿಂದೂ ಮಕ್ಳಿಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಅವ್ರ ತಂದೆ ಮೇಲೆ ಪ್ರೀತಿ ಇದ್ರೆ ಅವರು ಇರಬಹುದು, ಇಲ್ಲ ಅಂದ್ರೆ ಬಿಟ್ಟು ಹೋಗೋದು ಓಕೆ ಅಂತ. ಹೆಣ್ಮಕ್ಳು ಹೋದ್ರು ಒಂದೇ, ಇದ್ರು ಒಂದೇ. ಇದು ನನ್ನ ಸಾರಾಂಶ. ಗುರುಜಿ, ಈಗ ಹಿಂದೂ ಬಗ್ಗೆ ಎಲ್ಲ ಹೇಳಿದ್ರಿ. ಸೊ ಹಿಂದೂ ಅಂದ್ರೆ ಏನು ಗುರುಜಿ? ಯಾವ್ಯಾವ ಲಕ್ಷಣಗಳಿರ್ಬೇಕು? ನೋಡಿ, ಇವಾಗ ನೀವು ನನ್ನ ನೋಡಿದ್ರೆ ನೀವು ಒಂದ್ ಕಾವಿ ವಸ್ತ್ರ ಕಾಣುತ್ತೆ, ಒಂದ್ ತಲೆ ಮೇಲೆ ಒಂದ್ ತಿಲಕ ಕಾಣುತ್ತೆ, ಒಂದು ಮಾಲೆ ಕಾಣುತ್ತೆ. ಇವು ಒಂದು ಲಕ್ಷಣ, ಇವರು ದೇವ್ರ ಮನುಷ್ಯರು ಅಂತ. ಅದೇ ಅವನು ಡ್ಯಾನ್ಸರು ಇಲ್ಲ ಅವನು ವರ್ಕರ್ ಇದ್ರೆ ಅವನ ಬಟ್ಟೆನೂ ಬೇರೆ ಇರುತ್ತೆ, ಅವ್ರ ಶೂಸ್ನು ಬೇರೆ ಇರುತ್ತೆ, ಅವ್ರ ಸೇಫ್ಟಿ ಮೆಷರ್ಸ್ ಇರುತ್ತೆ, ಗ್ಲೌಸ್ ಇರುತ್ತೆ, ಇತ್ಯಾದಿಗಳು ಇರ್ತವೆ. ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಫಸ್ಟ್ ಅವರ ಆಧಾರ್ಯ ಅವ್ರ ದೇವತೆಗಳನ್ನ ಇಲ್ಲ
ಅವ್ರ ಲಕ್ಷಣಗಳನ್ನ ತೋರ್ಸ್ಕೋಬೇಕು. ಅವ್ರು ತೋರ್ಸಿಲ್ಲ ಅಂದ್ರೆ ನಮಗ್ ಗೊತ್ತಾಗಲ್ಲ. ಯಾರು ತೋರ್ಸ್ಲಿಲ್ವೋ ಅಂತವನು ನಾವು ಆ ಹಿಂದೂ ಅಲ್ಲ ಅಂತ ನಾವು ತಗೋಬೇಕಾಗತ್ತೆ. ಸೊ ತಿಲಕ ಹಾಕೋಬೇಕು, ಇಲ್ಲ ವಿಭೂತಿ ಹಾಕೋಬೇಕು, ಇಲ್ಲ ಅವ್ರ ಕಂಟೆ ಮೇಲೆ ಯಾವ್ದಾದ್ರು ಮಾಲ ಇರಬೇಕು, ಅವ್ರದ್ದೇನಾದ್ರೂ ಒಂದು ಲಕ್ಷಣ ಕಾಣ್ಬೇಕು. ಹಿಂದೆ ನಾವು ಬುರ್ಕಾ ಎಲ್ಲ ನಾವು ಇಟ್ಕೋತಿರ್ಲಿಲ್ಲ. ಯಾಕೆ ಅಂದ್ರೆ ನಮ್ಮ ಸೊಸೈಟಿ ಬಂದು ನಮ್ಮ ಮುತ್ತಾತ ಅವರ ಅಜ್ಜಿ ಬಟ್ಟೆನ ಹಾಕೋತಿರ್ಲಿಲ್ಲ. ಹಂಗಿದ್ದಾಗ ನಾವು ನಮಗೆ ಸಂಸ್ಕಾರ ಇದೆ ಇಲ್ಲ ಅಂತ ಹೇಳಂಗಿಲ್ಲ. ನಾವು ಸಂಸ್ಕಾರ ಇಸ್ತವ್ರವ್ರೆ, ಇಡೀ ಭಾರತದಲ್ಲಿ ಇರೋರೆಲ್ಲ ಒಳ್ಳೆಯವರು. ಅದು ನಮಗೆ ಕಾಮ ರೂಪದಿಂದ ಇಲ್ಲ ಕೆಟ್ಟ ರೂಪದಿಂದ ಆಲೋಚನೆ ಮಾಡೋ ಸ್ವಭಾವಗಳು ಇರ್ಲಿಲ್ಲ. ಇದು ನನ್ನ ಅಭಿಪ್ರಾಯ.